ಭಾರತೀಯ ಜನತಾ ಪಾರ್ಟಿ ಇವತ್ತು ಮತ್ತು ನಾಳೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನು ಹಮ್ಮಿಕೊಂಡು ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಹಕ್ಕನ್ನು ಕಿತ್ಕೊಂಡು ನಮ್ಮ ಭೂಮಿಯನ್ನು ಕಿತ್ಕೊಳ್ಳೋ ಕೆಲಸವನ್ನು ವಕ್ಫ್ ಬೋರ್ಡ್ಗೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವ ಕರಾಳ ಕಾಯ್ದೆ ಮೂಲಕ ಮಾಡ್ತಿದ್ದಾರೆ. ಹಾಗಾಗಿ ಅವರು ನಮ್ಮ ದೇವಸ್ಥಾನ, ನಮ್ಮ ಮಠ ಮಂದಿರ, ಸರ್ಕಾರಿ ಶಾಲೆ, ಸರ್ಕಾರಿ ಆಸ್ಪತ್ರೆ ಜಾಗ, ಆಟದ ಮೈದಾನ, ರೈತರ ಉಳುಮೆ ಮಾಡ್ತಿರೋ ರೈತರು ತಲೆತಲಾಂತರದಿಂದ ಬಂದಂಥ ಪಿತ್ರಾರ್ಜಿತ ಆಸ್ತಿ, ಈ ಎಲ್ಲವನ್ನು ನಮ್ಮದು, ನಮ್ಮ ಚರ್ಚು, ದಲಿತರು ಕಟ್ಟಿದ ಮನೆ ಎಲ್ಲ ನಮ್ಮದು ಅಂತ ಹೇಳ್ತಾ ಇದ್ದಾರೆ. ಈ ಕರಾಳ ಕಾಯ್ದೆ ರದ್ದಾಗಬೇಕು. ಮತ್ತು ಕಾಯ್ದೆ ರದ್ದಾದರೆ ಮಾತ್ರ ಶಾಶ್ವತ ಪರಿಹಾರ. ಇವರೀಗ ಜನಾಂದೋಲನಕ್ಕೆ ಹೆದರಿ ಕೇವಲ ವಕ್ಫ್ ಬೋರ್ಡಿಗೆ ಪಾಣಿಯಲ್ಲಿ ಹೆಸರು ಕೂರಿಸ್ತಾ ಇದ್ದದನ್ನು ಮಾತ್ರ ಕೈ ಬಿಟ್ಟಿದ್ದಾರೆ. ಆದರೆ ಕಾಯ್ದೆ ರದ್ದಾಗದೇ ಇದ್ದರೆ ಈ ಸಮಸ್ಯೆ ಹಾಗೆ ಮುಂದುವರಿಯುತ್ತೆ. ಯಾರು ಅವ್ರಿಗೆ ದಾನ ಕೊಟ್ಟಿದ್ದರೆ ದಾನ ಕೊಟ್ಟಿರುವಂಥ ದಾಖಲೆಗಳನ್ನು ಅವರು ಸಲ್ಲಿಸಿ, ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿ ಅವ್ರ ಜಮೀನು ಅವ್ರು ಉಳಿಸ್ಕೊಳ್ಳಿ. ನಮಗೇನು ಸಾಬ್ರ ಜಾಗ ಕಿತ್ಕೋಬೇಕು ಅಂತಿಲ್ಲ, ಅವ್ರು ಮಸೀದಿ ಹೊಡ್ಕೋಬೇಕು ಅಂತ ನಮಗೇನು ಆಸೆ ಇಲ್ಲ. ಆದರೆ ನಮ್ಮ ದೇವಸ್ಥಾನನೆಲ್ಲ ಹೊಡ್ಕೊಳಕ್ಕೆ ಬಂದರೆ ಸುಮ್ಮನಿದ್ರೆ ನಾಳೆ ನಮ್ಮ ದೇಶನೂ ಉಳಿಯಲ್ಲ, ನಮ್ಮ ಸಂವಿಧಾನನೂ ಉಳಿಯಲ್ಲ. ಅದಕ್ಕಾಗಿ ನಮ್ಮ ಹೋರಾಟ. ಯಾರು ದಾನ ಕೊಟ್ಟಿದ್ರೆ ದಾನ ಕೊಟ್ಟರೆ ದಾಖಲೆಗಳನ್ನು ಅವ್ರು ಸಬ್ಮಿಟ್ ಮಾಡಲಿ. ಅವ್ರಿಗೆ ದಾಷ್ಟ್ಯ ಎಲ್ಲಿವರೆಗೂ ಬಂದಿದೆ ಅಂದರೆ ಸಂಸತ್ತು ಕಟ್ಟಡ ನಮ್ಮದು, ಇಲ್ಲ ವಿಧಾನಸೌಧ ನಮ್ಮದು ಅಂದರೆ ಅದನ್ನ ಕೇಳಿಸ್ಕೊಂಡು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೆಂಗೆ ಸುಮ್ಮನೆ ಕೊಡ್ತಾರೆ? ಅಂದರೆ ನೀವು ನಮ್ಮದು ಅಂತ ಹೇಳ್ತಾರೆ ಅಂದರೆ ಆ ದಾಷ್ಟ್ಯ ಇನ್ನೆಷ್ಟಿರ್ಬೋದು. ಹಾಗಾಗಿ ಇದನ್ನು ಸೀರಿಯಸ್ ಆಗಿ ತಗೊಂಡು ಇವತ್ತು ಹೋರಾಟನ ಕೈಗೆತ್ಕೊಂಡಿದ್ದೇವೆ. 27, 28, 29 ರಾಜ್ಯದ ಉದ್ದಗಲಕ್ಕೆ ಜನಜಾಗೃತಿ ಸಭೆನೂ ಮೂಡಿಸ್ತೇವೆ. ಆಮೇಲೆ ಮತ್ತೆ ಇದನ್ನು ಜನಾಂದೋಲನವಾಗಿ ನಾವು ರೂಪಿಸ್ತೇವೆ ಇದನ್ನು ಹೋರಾಟವನ್ನು. ಹಾಗಂದ್ರಿಗೆ ಯಾರು ದಾನ ಕೊಟ್ಟಿರೋ ಜಮೀನಿದ್ದರೆ ಖಂಡಿತ ಅದು ಅವರು ಉಳಿಸ್ಕೊಳ್ಳಿ, ಅವರಿಗೆ ನಮ್ಗೆ ಅದು ಬೇಕಾಗಿಲ್ಲ ನಮಗೆ. ಆದರೆ ನಮ್ಮದೆಲ್ಲ ಜಮೀನನ್ನು, ಅಗ್ರಹಾರಗಳನ್ನು, ಚರ್ಚ್ಗಳನ್ನು, ಬಡವರ ಆಸ್ತಿನೆಲ್ಲ ನಂದು ಅಂತ ಹೇಳಿದ್ರೆ ಅದನ್ನು ಸಹಿಸ್ಕೊಂಡಿರೋಕ್ಕಾಗಲ್ಲ. ಇಲ್ಲಿ ಈ ರತ್ನಗಿರಿ ಬೋರೆ ಇದೆಯಲ್ಲ, ರತ್ನಗಿರಿ ಬೋರೆನ ವಕ್ಫ್ ಬೋರ್ಡಲ್ಲಿ ನೋಟಿಫಿಕೇಷನ್ ಮಾಡ್ಕೊಂಬಿಟ್ಟಿದ್ದಾರೆ. ಅದೆಂಥದ್ದು ಒಂದು ದರ್ಗಾ ಅಂತ. ಈಗ ಸುಮ್ಮನಿದ್ದಾರೆ. ನಾಳೆ ತಾಲೂಕು ಆಫೀಸ್ ಎದುರುಗಡೆ 1889 ಜಾಗ ಆ ದರ್ಗಾದ ಹೆಸರಿಗಿರೋದು. ಅದು ಉಳಿದಿದ್ದೆಲ್ಲ ನಲ್ಲೂರು ಮಠಕ್ಕೆ ಸೇರಿದ ಜಾಗ. ಕೋರ್ಟ್ನಲ್ಲಿ ತೀರ್ಪಿದೆ. ಇವರು ಅದನ್ನು ನೋಟಿಫಿಕೇಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರಿಗಿರೋದು ದಾಖಲೆಯಲ್ಲಿ 1889 ಮಾತ್ರ ಅವ್ರದ್ದು, ಉಳಿದಿದ್ದು ಯಾವುದೂ ಅವ್ರದ್ದಲ್ಲ. ಬೇಲಿ ಹಾಕೊಂಡಿರೋದು 1.5 ಎಕರೆಗೆ, ಕ್ಲೈಮ್ ಮಾಡ್ತಿರೋದು 3.5 ಎಕರೆನ. 3.5 ಎಕರೆ ನಮ್ಮದು ಅಂತ ಕ್ಲೈಮ್ ಮಾಡ್ತಿದ್ದಾರೆ. ಯಾರು ಕೊಟ್ಟರು ಅವರಿಗೆ? ಯಾವಾಗ ಬಂತು? ದಾಖಲೆ ಸಬ್ಮಿಟ್ ಮಾಡಬೇಕಲ್ಲ. ಈಗ ನಿಮಗೆ ಉದಾಹರಣೆಗೆ 2 ಹೇಳಿದ್ದು. ಈ ಚಿಕ್ಕಮಗಳೂರದ ಆಟದ ಮೈದಾನ ಇದೆಯಲ್ಲ, ಅದನ್ನ ಒಬ್ಬರು ಮುಸ್ಲಿಂ ಕೊಟ್ಟಿದ್ದು ಅಂತ ಸುಳ್ಳು ಸೃಷ್ಟಿ ಮಾಡಿದ್ದಾರೆ. ಆಟದ ಮೈದಾನಕ್ಕೆ 100 ವರ್ಷದ ಇತಿಹಾಸ ಇದೆ. ಯಾರು ಯಾವಾಗ ಕೊಟ್ಟಿದ್ರು? ಇದು ಈ ಶಾಂಪಲ್ ನಿಮಗೆ ಸಿಕ್ಕಿರೋದು. ಇದೇ ಥರ ತರೀಕೆರೆನಲ್ಲಿ ಪ್ರಕರಣಗಳಿದ್ದಾವೆ. ದತ್ತಾತ್ರೇಯ ದೇವ್ರದ್ದು ಆಸ್ತಿ, ಅದು ನಾವು ಕೋರ್ಟಿಗೆ ಹೋಗಿ ದಕ್ಕಿಸ್ಕೊಂಡ್ವಿ. ವಕ್ಫ್ ಬೋರ್ಡ್ನವರು ನೋಟಿಫಿಕೇಷನ್ ಮಾಡ್ಕೊಂಡಿದ್ದರಿಂದಲೇ ಸಮಸ್ಯೆ ಆಗಿದ್ದು ದತ್ತಾತ್ರೇಯ ದೇವ್ರದ್ದು. ನಾವು ಕೋರ್ಟಿಗೆ ಹಾಕದೇ ಇದ್ದಿದ್ರೆ ಅದು ಇಡೀ ದತ್ತಾತ್ರೇಯ ದೇವ್ರದ್ದು ಹೋಗೇ ಇರೋದು. 78ರಲ್ಲಿ ಕೋರ್ಟಿಗೆ ಹಾಕಿದ್ವಿ. ಸತತವಾಗಿ ನ್ಯಾಯಾಲಯದಲ್ಲಿ ಹೋರಾಟ ನಡೆದು ಒಂದು ಹಂತಕ್ಕೆ ಬಂದಿದೆ. ಇಲ್ಲದೆ ಇರೋದು ಹೋಗ್ತಿತ್ತಲ್ಲ. ಈಗ ನೀವು ಈ ಸರ್ಕಾರಿ ದಾಖಲೆಯಲ್ಲಿ ಬಾಬಾ ಬುಡನ್ ದರ್ಗಾ ಬೇರೆ ಇದೆ, ದತ್ತಾತ್ರೇಯ ದೇವರು ಬೇರೆ ಇದೆ. ಇವರು ಬಾಬಾ ಬುಡನ್ ದರ್ಗಾನೂ ಉಳಿಸ್ಕೊಂಡ್ರು, ದತ್ತಾತ್ರೇಯ ಪೀಠದಲ್ಲೂ ಬಂದು ಇದು ದಾದಾ ಹಯಾತ್ ಮೀರ್ ಕಲಂದರ್ ದರ್ಗಾ ಅಂತ ನೋಟಿಫಿಕೇಷನ್ ಹೊಡೆಸ್ಕೊಂಡ್ರು. ಈ ಥರದ ಅಕ್ರಮಗಳಿದಾವಲ್ಲ, ಅಕ್ರಮಕ್ಕೆ ಕಡಿವಾಣ ಹಾಕಲೇಬೇಕು. ಅಕ್ರಮಕ್ಕೆ ಕಡಿವಾಣ ಹಾಕಬೇಕು. ಮತ್ತು ಈ ಸಂವಿಧಾನ ಸಮಾನತೆಯನ್ನು ಬೋಧಿಸಿದೆ. ಹಿಂದೂಗಳಿಗಿಲ್ಲದೆ ಇರುವಂಥ 85% ಹಿಂದೂಗಳಿಗಿಲ್ಲದೆ ಇರೋದು ಈ 15% ಇವರಿಗೆ ಯಾಕೆ? 85% ಹಿಂದೂಗಳಿಗೆ ಎಲ್ಲಿದೆ? ನಮಗಿದೆಯಾ? ಯಾವುದೇ ಜಾಗ ಬೇಕಿದ್ರೂ ಇದು ದೇವಸ್ಥಾನದ್ದು ಅಂತ ಡಿಕ್ಲೇರ್ ಮಾಡ್ಕೊಳ್ಳೋಕ್ಕೆ ಅಥವಾ ಮುಜರಾಯಿದು ಅಂತ ಡಿಕ್ಲೇರ್ ಮಾಡೋಕ್ಕೆ ನಮ್ಗೆ ಅಧಿಕಾರ ಇದೆಯಾ? ನಮಗಿಲ್ಲದೆ ಇರೋ ಅಧಿಕಾರ ಅವ್ರಿಗೆ ಯಾಕೆ? ಹಾಗಾಗಿ ಈ ಕರಾಳ ಕಾಯ್ದೆ ರದ್ದಾಗಬೇಕು. ನಾನು ನೇರವಾಗಿ ಸಿದ್ದರಾಮಯ್ಯನವ್ರಿಗೆ ಪ್ರಶ್ನೆ ಮಾಡ್ತೀನಿ. ಸಿದ್ದರಾಮಯ್ಯನವರೇ, ನಾನು ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ನಿಮ್ಮ ವರ್ತನೆ ಸಿದ್ದರಾಮಯ್ಯ ಕಾಂತರ ಇದೆ ಅಂತ ಹೇಳಿದ್ರಿ. ಅವಾಗ ನೀವು ಸಾರ್ವಜನಿಕ ಸಭೆಯಲ್ಲಿ ಹೇಳಿದ್ರಿ, ನಾನು ಸಿದ್ದರಾಮಯ್ಯ ಹೌದೋ ಅಲ್ವೋ ಅಂತ ಕೇಳಿದ್ರಿ. ನೀವು ಸಿದ್ದರಾಮಯ್ಯ ಅಂತ ನಿರೂಪಿಸ್ಕೊಳ್ಳೋ ಕಾಲ ಇದು. ನೀವು ಈ ಕಾಯ್ದೆಯನ್ನು ವಿರೋಧಿಸಿ ನೀವು ಸಿದ್ದರಾಮಯ್ಯ ಅಂತ ನಿರೂಪಿಸ್ಕೊಳ್ಳಿ. ಇಲ್ಲದೇ ಇದ್ದರೆ ನಾನು ಹೇಳಿದ ಸಿದ್ದರಾಮಯ್ಯ ಕಾಂತರ ನೀವು ಆಡಬೇಡಿ.